ರಾಜ್ಯದಲ್ಲಿ ಎಲ್ಲ ಬೆಲೆಗಳನ್ನ ಈ ಸರ್ಕಾರ ಹೆಚ್ಚು ಮಾಡಿದೆ. ಹಾಲಿನ ದರ ಹೆಚ್ಚು ಮಾಡಿದೆ, ಹಾಲಿನ ದರ ಹೆಚ್ಚು ಮಾಡಿದೆ, ಟ್ಯಾಕ್ಸ್ ಬೆಲೆ ಏನೋ ಈ ರಿಜಿಸ್ಟ್ರೇಷನ್ ಶುಲ್ಕನ ಹೆಚ್ಚು ಮಾಡಿದೆ, ಆಮೇಲೆ ಸರ್ಕಾರಿ ನೌಕರರ ಟ್ಯಾಕ್ಸ್ ನ ಹೆಚ್ಚು ಮಾಡಿದೆ. ಯಾರನ್ನು ಕೂಡ ಬಿಟ್ಟಿಲ್ಲ, ಎಲ್ಲ ತೆರಿಗೆಗಳನ್ನು ಹೆಚ್ಚು ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳ್ತೇನೆ, ನೀವು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಸರ್ಕಾರದ ತೆರಿಗೆ ಹಣವನ್ನ ತಾಲೂಕು ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದವರೆಗೆ ಕೋಟ್ಯಾಂತರ ರೂಪಾಯಿ ಹಂಚೋದಾದ್ರೆ ಕಾರ್ಯಾಂಗ ಯಾಕೆ ಬೇಕು? ಮುಚ್ಚಿಬಿಡಿ, ಕಾರ್ಯಾಂಗವನ್ನ ಮುಚ್ಚಿಬಿಡಿ, ಕಾಂಗ್ರೆಸ್ ಅನ್ನ ತಂದುಬಿಡಿ. ರಾಜ್ಯದಲ್ಲಿ ಹಂಗಾದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸೋದಕ್ಕೋಸ್ಕರ KS ಅಧಿಕಾರಿಗಳು ಬೇಡ, PDOಗಳು ಬೇಡ, ವಿಲೇಜ್ ಅಕೌಂಟೆಂಟ್ ಬೇಡ, IAS ಆಫೀಸರ್ಸ್ ಬೇಡ, ಕಾಂಗ್ರೆಸ್ ಕಾರ್ಯಕರ್ತರ ಮೂಲಕನೇ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಆದ್ರೆ ವಿಧಾನಸೌಧನೂ ಮುಚ್ಚಿಬಿಡಿ. ನೀವರೇ ಯಾಕೆ ಬೇಕು? ಎಲ್ಲ ನಿಮಗೆ ಲೂಟಿ ಮಾಡ್ಕೊಳ್ಳಾಕ ಇರೋದು. ನಿಮಗೆ ನಿಮ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಜ್ಯದ ತೆರಿಗೆ ಹಣವನ್ನ ಬಳಕೆ ಮಾಡ್ಕೊಳ್ಳೋಕೆ ಈ ಸರ್ಕಾರ ಬಂದಿದೆಯಾ? ಅದಕ್ಕೆ 136 ಜನ ಕಾಂಗ್ರೆಸ್ ಶಾಸಕರನ್ನ ಜನ ಗೆಲ್ಸಿದ್ದು. ನಾವು ಜನರ ಬಳಿ ಹೋಗ್ತೇವೆ. ರಾಜ್ಯದ ಕೋಟ್ಯಾಂತರ ರೂಪಾಯಿ ಹಣವನ್ನ, ತೆರಿಗೆ ಹಣವನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದವರೆಗೆ ಹೇಗೆ ಹಂಚ್ತಾ ಇದ್ದಾರೆ, ನೀವು ಇದಕ್ಕೆ ಓಟ್ ಕೊಟ್ಟಿದ್ದು ಅಂತ ಜನರ ಬಳಿ ಹೋಗ್ತೇವೆ. ರಾಜ್ಯಪಾಲರ ಹತ್ರ ಹೋಗ್ತೇವೆ ನಾವು ಇವತ್ತು. ಇವ್ರು ಕೇಳಿದ್ರೆ ನಾವು ಕೊಡ್ತೀವ್ರಿ, ನಮ್ಮನ್ನ ಜನ ಚುನಾಯಿಸಿದ್ದಾರೆ. ನಿಮ್ಮನ್ನ ಚುನಾಯಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಣವನ್ನ ಹಂಚೋದಕ್ಕಲ್ಲ, ಸರಿಯಾದ ಆಡಳಿತವನ್ನ ರಾಜ್ಯದ ಜನತೆಗೆ ಕೊಡೋದಕ್ಕೋಸ್ಕರವಾಗಿ. ಆದ್ರಿಂದ ನಾವು ಬಿಜೆಪಿ ಮತ್ತು JDS ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈಗ ರಾಜ್ಯಪಾಲರ ಹತ್ರ ಹೋಗ್ತೇವೆ. ಎರಡು ಸದನಗಳಲ್ಲೂ ಕೂಡ ಈ ವಿಷಯವನ್ನ ಚರ್ಚೆ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.